ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಒಂದು ಕಥೆಯನ್ನ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ತಾ ಇದ್ದೀನಿ. ಪ್ರತಿ ಕಥೆಯೂ ಒಂದು ಸಂದೇಶವನ್ನು ಹೊತ್ತು ತರುತ್ತೆ. ಅಥವಾ ನಮ್ಮ ಬದುಕಿನಲ್ಲಿ ಅಂತಹ ಸಿಚುವೇಶನ್ ಏನಾದರೂ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೀಗಾಗ್ತಿದ್ಯಾ ಅಂತ ಅನಿಸುತ್ತೆ. ಈಗ ಅದೇ ತರ ಅನಿಸುವಂತಹ ಒಂದು ಕಥೆಯನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇರ್ತೀನಿ. ಒಬ್ಬ ಸಾಧಕ ಇರ್ತಾನೆ. ಆತ ಒಬ್ಬ ಯೋಗಿಯಿಂದ ದೀಕ್ಷೆಯನ್ನ ಪಡೆದಿರ್ತಾನೆ, ಮಂತ್ರ ದೀಕ್ಷೆಯನ್ನ ಜಪ ಮಾಡ್ತಾ ಇರ್ತಾನೆ. ಆಧ್ಯಾತ್ಮಿಕ ಪಥದಲ್ಲಿ ನಿರಂತರವಾಗಿ ಆತನ ಅಭ್ಯಾಸ ನಡೀತಾ ಇತ್ತು. ಈ ಸಾಧಕನಿಗೆ ಕೆಲವು ತೊಂದರೆಗಳಿದ್ವು. ಏನದು ತೊಂದರೆ ಅಂತ ಹೇಳಿದ್ರೆ, ಆತ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರು ಅಲ್ಲಿ ತುಂಬಾನೇ ಗಲಾಟೆ. ಮಕ್ಕಳು ಮಾತಾಡ್ತಿರ್ತಾರೆ, ಮನೇಲಿ ಯಾರೋ ನೆಂಟರು ಬಂದ್ರು ಮಾತಾಡ್ತಿರ್ತಾರೆ, ತುಂಬಾ ಗಲಾಟೆ ಆಗ್ತಾ ಇರುತ್ತೆ. ಈ ಸಾಧಕ ಅಂದ್ಕೊಳ್ತಾನೆ, ನಾನು ಇಲ್ಲಿದ್ಕೊಂಡು ಏನನ್ನು ಕೂಡ ಸಾಧಿಸೋದಿಕ್ಕಾಗೋದಿಲ್ಲ, ನನಗ್ ಧ್ಯಾನ ಮಾಡೋದಿಕ್ಕೆ ಆಗೋದಿಲ್ಲ, ನಾನೊಂದು ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಆತ ಒಂದು ಕಾಡಿನಲ್ಲಿ ಒಂದು ಶಾಂತವಾಗಿರುವಂತಹ ಜಾಗ, ಅಲ್ಲಿ ಒಂದು ವೃಕ್ಷದ ಕೆಳಗೆ ಕುತ್ಕೊಂಡು ನಾನು ಇಲ್ಲಿ ಧ್ಯಾನ ಮಾಡ್ತೀನಿ ಅಂತ ಹೇಳಿ ಇನ್ನೇನು ಧ್ಯಾನ ಮಾಡೋದಕ್ಕೆ ಕುತ್ಕೊಳ್ತಾನೆ. ಆಗ ಹಕ್ಕಿ ಪಿಕ್ಕಿಗಳೆಲ್ಲ ಬಂದು ಪಿಕ್ಕಿ ಹಾಕೋದು, ಗಲಾಟೆ ಮಾಡೋದು, ಹಕ್ಕಿ ಎಸದ್ದು ಇವೆಲ್ಲವೂ ಕೂಡ ಮತ್ತೆ ಗಲಾಟೆ ಆಗ್ತಾ ಇದೆ. ಈ ವ್ಯಕ್ತಿ ಅಂದ್ಕೊಳ್ತಾನೆ, ಈ ಕಾಡಿನಲ್ಲಿ ಇದ್ಕೊಂಡ್ರೂ ನನಗೆ ಧ್ಯಾನ ಮಾಡೋದಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿದ್ರೂ ಧ್ಯಾನ ಮಾಡೋದಿಕ್ಕೆ ಆಗ್ತಾ ಇಲ್ಲ, ನನಗೆ ಒಂದು ಕಡೆ ಏಕಾಗ್ರತೆ ನೀಡೋದಕ್ಕೆ ಆಗ್ತಾನೆ ಇಲ್ಲ, ನಾನು ಬದುಕಿದ್ದೇ ವ್ಯರ್ಥ, ನನಗೇನು ಮಾಡೋಕ್ಕಾಗ್ತಿಲ್ಲ ನನ್ನ ಬದುಕಿನಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾನೆ ಪಾಪ ಆತ. ಸರಿ, ನಾನು ಈ ಬದುಕನ್ನು ಈ ಜೀವವನ್ನು ಬಿಟ್ಟು ಬಿಡ್ತೀನಿ, ನಾನು ಸತ್ತು ಹೋಗ್ತೀನಿ, ಆಗ್ಲಾದ್ರೂ ಎಲ್ಲೋ ಒಂದು ಕಡೆ ನಾನು ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾನಂತೆ. ಸರಿ, ಆತನೇ ಎಲ್ಲ ಕಟ್ಟಿಗೆ ಎಲ್ಲ ಇಟ್ಕೊಂಡು ಒಂದ್ರ ಮೇಲೆ ಒಂದು ಎಲ್ಲ ನೀಟಾಗಿ ಇಡ್ತಾನೆ. ಇನ್ನೇನು ಬೆಂಕಿ ಹಚ್ಚೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈ ವ್ಯಕ್ತಿ ಬಂದು ಈ ಸಾಧಕನಿಗೆ ಹೇಳ್ತಾನಂತೆ, ಏನಂತ, ನೋಡಪ್ಪ, ನಮ್ಮ ಮನೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಮನೆ, ಈಗ ಗಾಳಿಯ ದಿಕ್ಕು ನಮ್ಮ ಮನೆ ಕಡೆ ಇದೆ, ನೀನಿವಾಗ ಬೆಂಕಿ ಹಚ್ಚಿದ್ರೆ ಆ ಬೆಂಕಿ ನಮ್ಮ ಮನೆಗೆ ಬಂದು ತಾಗಬಹುದು, ಗಾಳಿಯ ದಿಕ್ಕು ಬದಲಾಗೋವರೆಗೂ ನೀನು ಕಾಯು ಅಂತ. ಈಗ ಈ ಮಾತನ್ನ ಕೇಳಿದಂತಹ ಸಾಧಕ, ನನಗ್ ಸಾಯೋದಿಕ್ಕೂ ಕೂಡ ಹಕ್ಕಿಲ್ವಾ, ಮನೆಯಲ್ಲೂ ಗಲಾಟೆ, ಇನ್ನು ಕಾಡಿಗೆ ಬಂದು ನಾನು ಧ್ಯಾನ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಹಕ್ಕಿ ಪಿಕ್ಕಿಗಳ ತೊಂದರೆ ಆಯ್ತು, ಈಗ ಕಡೆ ಪಕ್ಷ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದ್ರು ಇದಕ್ಕೂ ಕೂಡ ಅಡ್ಡಿ ತರ್ತಿದ್ಯಲ್ಲ ದೇವ್ರೆ, ನಾನು ಇದ್ದು ಏನು ಪ್ರಯೋಜನ, ನಾನು ಇನ್ನೇನು ಮಾಡಲಿ ಅಂತ ಹೇಳಿ ಕೊಂಚ ಸುಮ್ಮನೆ ಇದ್ದು ಅವನ ಮಾತನ್ನೇ ಅವನು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಒಂದೇ ಕ್ಷಣಕ್ಕೆ ಒಂದು ಯೋಚನೆ ಅವನ ಮನಸ್ಸಿಗೆ ಬಂದು ತಟ್ಟುತ್ತೆ. ಇನ್ನೇನು ಮಾಡೋದು ಅಂತ ಹೇಳಿ ಮನೆಗೆ ಹೋಗ್ತಾನೆ. ಇದು ನನ್ನ ಕರ್ಮ, ನಾನು ಇಲ್ಲಿದ್ದುಕೊಂಡೇ ಇವೆಲ್ಲವನ್ನ ಅನುಭವಿಸಿಕೊಂಡೇ ನಂತರ ಮತ್ತೊಂದು ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ, ಈ ಕರ್ಮವನ್ನ ದಾಟಿ ಹೋಗೋದಿಕ್ಕೆ ನನಗಾಗೋದಿಲ್ಲ, ಇದೇನು ನನ್ನ ಬದುಕಿನಲ್ಲಿ ಏನು ದೇವರು ಕೊಟ್ಟಿದ್ದಾನೋ ಇವೆಲ್ಲವನ್ನ ನಾನು ಎದುರಿಸಲೇಬೇಕು, ಅನುಭವಿಸಲೇಬೇಕು ಅಂತ ಹೇಳ್ತಾ ನಮ್ಮ ಜನ್ಮವೂ ಕೂಡ ಕರ್ಮದ ಕಾರಣದಿಂದನೇ ಅಂತ ಹೇಳಿ ಆತನಿಗೆ ಅರ್ಥ ಆಗತ್ತಂತೆ. ಈಗ ನಾವು ಕುತ್ಕೊಂಡು ಯೋಚನೆ ಮಾಡಬೇಕು. ಎಷ್ಟೋ ಕಂಪ್ಲೇಂಟ್ಸ್ಗಳನ್ನು ನಾವು ಹೇಳ್ತಾ ಇರ್ತೀವಿ, ನನಗೆ ಹಾಗೆ ಮಾಡೋದಕ್ಕಾಗೋದಿಲ್ಲ, ಹೀಗೆ ಮಾಡೋದಕ್ಕಾಗೋದಿಲ್ಲ, ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟೆಲ್ಲ. ಆ ಯೋಚನೆ ಇರುವಂಥದ್ದು ಒಳ್ಳೆಯದೇ, ಆದರೆ ನಮ್ಮ ಕರ್ಮವೇನಿದೆ ಅದನ್ನ ನಾವು ಅನುಭವಿಸಲೇಬೇಕಾಗತ್ತೆ. ಇದರ ಜೊತೆಯಲ್ಲಿ ಈ ಕರ್ಮವನ್ನು ಅನುಭವಿಸ್ತಾ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಆ ಯಶಸ್ಸಿನ ಕಡೆಗೆ ಸಾಗೋದು ತುಂಬ ಮುಖ್ಯ. ಹೇಗೆ ಈತ ಅಲ್ಲೇ ಧ್ಯಾನವನ್ನ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾನೋ, ಮನೆಯಲ್ಲಿ ಗಲಾಟೆ ಎಲ್ಲ ಇದ್ರೂ ಕೂಡ ತನ್ನತ್ತ ತಾನೇ ಏಕಾಗ್ರತೆ ವಹಿಸಿ ಅವನ ಕೆಲಸವನ್ನ ಆತ ನೋಡ್ಕೊಳ್ತಾನೆ, ಆತನ ಗುರಿಯನ್ನು ಸಾಧಿಸೋದಕ್ಕೆ ನೋಡ್ಕೊಳ್ತಾನೆ. ಈ ರೀತಿಯಾಗಿ ಬದುಕೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದ ಹಾಗೆ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.